सा 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 रे 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 प प ग ग म म रे रे सा 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 रे प म प ग म रे सा म प नि ध नि प म प ग म रे सा म प नि ध नि सा नि ಸ ರೆ ನಿ ಸ ಧ ನಿ ಬಿಯಾಂಡ್ ಪ ಗ ಮ ರೆ ಅಕಾಡೆಮಿಕ್ಸ್ ಸ ಮ ರೆ ಲೋಚನ ಶಿರಸಿ ಲಯನ್ಸ್ ಕ್ಲಬ್, ಶಿರಸಿ ರೋಟರಿ ಕ್ಲಬ್, ಶಿರಸಿ ಲಯನ್ಸ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾನು ಲಯನ್ಸ್ ಶಾಲೆಯ ವಿದ್ಯಾರ್ಥಿನಿ ಸುವಿಧಾ ಹೆಗಡೆ ಸರ್ವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಈ ದಿನ ನಮ್ಮೊಂದಿಗಿರುವವರು ಬಹುಮುಖ ಪ್ರತಿಭೆಯ ಸಮಾಜಮುಖಿ ವ್ಯಕ್ತಿತ್ವ ಹೊಂದಿದ ಲಯನ್ ಡಾಕ್ಟರ್ ಜಿ.ಎ. ಹೆಗಡೆ ಸೋಂದಾರ್ ಅವರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋಂದಾ ಬಳಿಯ ಕೋಣೇಸರದ ಕೃಷಿ ಕುಟುಂಬದಲ್ಲಿ ಜನಿಸಿದ ಶ್ರೀಯುತರು ಕಳೆದ 32 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಗೋವಾ ರಾಜ್ಯದಲ್ಲಿ 25 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಇಲಾಖೆಯ ಸರಕಾರಿ ಪದವಿ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದ ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ಪ್ರಾಚಾರ್ಯರೂ ಆಗಿ ಸೇವೆ ಸಲ್ಲಿಸಿದವರು. ನಂತರ ದಕ್ಷಿಣ ಕನ್ನಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಉಜಿರೆ ವಾಣಿಜ್ಯ ಸ್ನಾತಕೋತ್ತರ ಕೇಂದ್ರ ಎಂಕಾಂ ವಿಭಾಗಗಳಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದವರು. ಬೆಳಗಾವಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ನಲ್ಲಿ MBA ಡೀನ್ ಆಗಿ ತಮ್ಮ ಪ್ರತಿಭೆಯನ್ನು ದಾರೆ ಎರೆದಂತವರು. ಆಫ್ರಿಕಾ ಖಂಡದ ಇಂಡೋನೇಷ್ಯಾ ದೇಶದ ಅರ್ಬಾಮಿನ್ಸ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಮತ್ತು ಡೀನ್ ಆಗಿ 3 ವರ್ಷಗಳ ಕಾಲ ಸೇವೆ, ಆಸ್ಟ್ರೇಲಿಯಾ, ಏಷ್ಯಾ ಮತ್ತು ಆಫ್ರಿಕಾ ಖಂಡದ ಹಲವು ದೇಶಗಳನ್ನು ಸುತ್ತಿದ ಪ್ರವಾಸದ ಅನುಭವ ಪಡೆದವರು. ಹೊಂಗೆರಣ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರಾಗಿ 2019-20 ಸಾಲಿನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ಯಕ್ಷಗಾನ ಅರ್ಥಧಾರಿಯಾಗಿ, ಸಾಹಿತಿಗಳಾಗಿ ತಮ್ಮನ್ನು ಗುರುತಿಸಿಕೊಂಡವರು. ಇವರ ಈ ಮೇರು ವ್ಯಕ್ತಿತ್ವಕ್ಕೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಕಡಿಮೆಯೇನಲ್ಲ. 2005ರಲ್ಲಿ ಹೊರನಾಡ ಕನ್ನಡ ಸೇವೆಗಾಗಿ ಸುವರ್ಣ ಕರ್ನಾಟಕ ಪ್ರಶಸ್ತಿ, 2010ರಲ್ಲಿ ರಾಷ್ಟ್ರಮಟ್ಟದ ಶ್ರೇಷ್ಠ ಪ್ರಾಧ್ಯಾಪಕ ಪ್ರಶಸ್ತಿ, 2012ರಲ್ಲಿ ಯಕ್ಷ ವಾಚಸ್ಪತಿ ಪ್ರಶಸ್ತಿ, ಸರಕಾರಿ ಪದವಿ ವಿದ್ಯಾಲಯ ಗೋವಾ ಇದರ ವಿದ್ಯಾರ್ಥಿ ಮಿತ್ರ ಪ್ರಶಸ್ತಿ, 2016ರಲ್ಲಿ ಯಕ್ಷಾಭಿಮಾನಿಗಳಿಂದ ಯಕ್ಷವಾಕ್ಚತುರ ಸನ್ಮಾನ, 2017ರಲ್ಲಿ ದಕ್ಷಿಣ ಕನ್ನಡದ ಯಕ್ಷಾಂಗಣ ನೀಡಿದ ಯಕ್ಷಗಾನ ಅರ್ಥಧಾರಿ ಪ್ರಶಸ್ತಿ, ಸಿಡ್ನಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, 2018ರಲ್ಲಿ ಕರ್ನಾಟಕ ಸಾಧಕ ರತ್ನ ಪ್ರಶಸ್ತಿ, ವಿಶ್ವ ಹವ್ಯಕ ಸಮ್ಮೇಳನ ಬೆಂಗಳೂರಿನಲ್ಲಿ ಬಹುಮುಖ ಪ್ರತಿಭೆ ಹವ್ಯಕ ಸಾಧಕ ರತ್ನ ಪ್ರಶಸ್ತಿ, ಹೀಗೆ ಹಲವಾರು ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು 50ಕ್ಕೂ ಹೆಚ್ಚಿನ ಸ್ಥಳೀಯ ಹಾಗೂ ವಿಶೇಷ ಸನ್ಮಾನಗಳನ್ನು ಪಡೆದಂತಹ ವಿಶೇಷ ವ್ಯಕ್ತಿತ್ವ ಇವರದು. ಇದೀಗ ಲಯನ್ ಡಾಕ್ಟರ್ ಜಿ.ಎ. ಹೆಗಡೆ ಸೋಂದಾ ಇವರ ಮಾತುಗಳು ನಮಗಾಗಿ. ವೀಕ್ಷಕ ಬಾಂಧವರಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಲೋಚನ ಕಾರ್ಯಕ್ರಮದ ಅಂಗವಾಗಿ ನಾನು ಮಾತನಾಡಲಿಕ್ಕೆ ಇರುವಂತಹ ವಿಷಯ ಸಾಧಕ ಬದುಕು, ಸಾರ್ಥಕ ಬದುಕು. ಈ ಹಿನ್ನೆಲೆಯಲ್ಲಿ ನೀವು ಪಾಲಕರಿದ್ದೀರಿ, ಮಕ್ಕಳಿದ್ದಾರೆ, ಶಿಕ್ಷಕರು ಇದ್ದೀರಿ. ಈ ಮುನ್ನೆಲೆಯಲ್ಲಿ ನಾನು ಜಗತ್ತು ನಂಬಿದ ಶಿಕ್ಷಣ ತಜ್ಞರೆಲ್ಲ ಅಭಿಮಾನದಿಂದ ಸ್ವೀಕರಿಸಿದ ಒಂದು ಪರಮ ಸತ್ಯವನ್ನು ನಿಮ್ಮ ಎದುರಿಗೆ ಬಿಚ್ಚಿಡ್ತೇನೆ. ಕ್ವಾಲಿಟಿ ಆಫ್ ಟೀಚರ್ಸ್, ಕ್ವಾಲಿಟಿ ಆಫ್ ಪೇರೆಂಟ್ಸ್, ಕ್ವಾಲಿಟಿ ಆಫ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ವಿಲ್ ಡಿಸೈಡ್ ದ ಡೆಸ್ಟಿನಿ ಆಫ್ ನೇಷನ್. ಅಂದರೆ ಒಂದು ದೇಶದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಒಂದು ದೇಶದ ಶಿಕ್ಷಣ ಪ್ರಮುಖ ಕಾರಣವಾಗಬೇಕಾದರೆ ಅಲ್ಲಿ ಗುಣಾತ್ಮಕ ಪೇರೆಂಟ್ಸ್ ಇರಬೇಕು, ಪಾಲಕರು ಇರಬೇಕು. ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂತಂದರೆ ಗುಣಾತ್ಮಕ ಶಿಕ್ಷಕರು, ಒಳ್ಳೆಯ ಆಡಳಿತ ವ್ಯವಸ್ಥೆ, ಸರ್ಕಾರ ಇರ್ಬೋದು, ಪ್ರೈವೇಟ್ ಇರ್ಬೋದು, ಆಡಳಿತ ವ್ಯವಸ್ಥೆ, ಒಳ್ಳೆಯ ವಿದ್ಯಾರ್ಥಿಗಳು. ಈ 4 ವಿಭಾಗದಲ್ಲಿ ಒಳ್ಳೆಯ ಕ್ವಾಲಿಟಿ ಇದ್ದರೆ ಒಂದು ದೇಶದ ಭವಿಷ್ಯ ಸುಗಮವಾಗಿ, ಸದೃಢವಾಗಿ ನಿರ್ಮಾಣವಾಗಲಿಕ್ಕೆ ಅದು ಕಾರಣವಾಗ್ತದೆ ಹೇಳುವ ಒಂದು ಪರಮ ಸತ್ಯವನ್ನು ಜಗತ್ತಿನ ತಜ್ಞರೆಲ್ಲರೂ ನಂಬಿದ್ದಾರೆ. ಈ ದಿಸೆಯಲ್ಲಿ ನಮ್ಮ ಲಯನ್ಸ್ ಎಜುಕೇಷನ್ ಸೊಸೈಟಿ ಹಮ್ಮಿಕೊಂಡಂತಹ ಈ ಲೋಚನ ಕಾರ್ಯಕ್ರಮ
ತುಂಬ ಅತ್ಯುತ್ತಮವಾದದ್ದು ಅಂತ ನನಗೆ ಅನ್ನಿಸ್ತದೆ. ಸುವಿಚಾರಗಳ ಸುರಿಮಳೆ ಸುರಿಯಲಿ, ಜ್ಞಾನ ಗಂಗೆ ಹೊಳೆಯಾಗಿ ಹರಿಯಲಿ ಎಂಬುದು ಕವಿವಾಣಿ. ಹಾಗಾಗಿ ಲೋಚನ, ಲೋಚನ ಅಂದರೆ ದೃಷ್ಟಿ, ಸುದೃಷ್ಟಿ, ಒಂದು ಒಳ್ಳೆಯ ದೃಷ್ಟಿ, ದೃಷ್ಟಿಯಿಂದಲೇ ಸೃಷ್ಟಿ. ಹಾಗಿದ್ದರೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಬೇಕು. ಶಿಕ್ಷಣ ಕ್ರಮದಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಶಿಸ್ತು ಬರಬೇಕು ಅಂತಂದರೆ ಬಹುಶಃ ಇಂತಹ ಕಾರ್ಯಕ್ರಮಗಳು ಮಕ್ಕಳಿಗಾಗಲಿ, ಪಾಲಕರಿಗಾಗಲಿ, ಶಿಕ್ಷಕರಿಗಾಗಲಿ, ಮ್ಯಾನೇಜ್ಮೆಂಟ್ನವರಿಗಾಗಲಿ ಎಲ್ಲರಿಗೂ ಬಹುಶಃ ಇದು ಒಳ್ಳೆಯದಾಗಬಹುದು ಹೇಳುವ ಒಂದು ಹಿನ್ನೆಲೆಯನ್ನು ನಾನು ಇಟ್ಟುಕೊಂಡು ನನ್ನ ವಿಷಯಕ್ಕೆ ಬರ್ತೇನೆ. ಯಾಕೆಂದರೆ ಶಿಕ್ಷಕರ ಚಿಂತನೆ ಚೆನ್ನಾಗಿದ್ದರೆ ಮಕ್ಕಳ ಭವಿಷ್ಯ ಒಳ್ಳೆಯದಾಗಿ ರೂಪುಗೊಳ್ಳುತ್ತದೆ. ಮಕ್ಕಳ ಚಿಂತನೆ ಚೆನ್ನಾಗಿದ್ದರೆ ದೇಶದ ಭವಿಷ್ಯ ಒಳ್ಳೆಯದಾಗ್ತದೆ. ಈ ಹಿನ್ನೆಲೆಯಲ್ಲಿ ಪಾಲಕರೂ ಸಹ ತಮ್ಮ ಸಹಕಾರವನ್ನು ಕೊಡಲೇಬೇಕಾಗ್ತದೆ. ಪಾಲಕರು, ನಾನು ಒಬ್ಬ ಪಾಲಕನಾಗಿ, ಶಿಕ್ಷಕನಾಗಿ, ವಿದ್ಯಾರ್ಥಿಯಾಗಿ ಎಲ್ಲ ಸ್ತರದಲ್ಲಿ ಅನುಭವವನ್ನು ಪಡೆದವನಾಗಿ ಹೇಳಬೇಕು ಅಂತಂದರೆ, ನಾವು ಪಾಲಕರಾದವರು ಎಷ್ಟೋ ಸಲ ನಮ್ಮ ಕಾಲಘಟ್ಟದಲ್ಲಿ ಹಾಗಿತ್ತು, ಹೀಗಿತ್ತು, ಅದೇ ರೀತಿ ಮಕ್ಕಳು ವರ್ತಿಸಬೇಕು ಎನ್ನುವ ನೆಲೆಯಲ್ಲಿ ಚಿಂತನೆ ಮಾಡ್ತೇವೆ. ಆದರೆ ಇವತ್ತಿನ ಕಾಲಘಟ್ಟ ಬದಲಾಗಿದೆ. ಇವತ್ತು ಓದುತ್ತಿರುವ ಮಕ್ಕಳ ಆ ವಾತಾವರಣವೂ ಬೇರೆ, ನಾವು ಓದಿದ ವಾತಾವರಣವೂ ಬೇರೆ. ಹಾಗಾಗಿ ಪಾಲಕರು ಮಕ್ಕಳ ಮೇಲೆ ನಿಗಾ ವಹಿಸಬೇಕು, ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಮಕ್ಕಳನ್ನು ಹುರಿದುಂಬಿಸಬೇಕು. ಇದೆಲ್ಲದರ ಜೊತೆಗೆ ಮಕ್ಕಳಿಗೆ ಕಟ್ಟಿ ಹಾಕಬಾರ್ದು. ಒಂದು ಚೌಕಟ್ಟಿನಲ್ಲಿ ಅವರನ್ನು ಬಂಧಿಸಿ ಇಡುವಂತಹ ಪ್ರಯತ್ನವನ್ನು ಪಾಲಕರು ಮಾಡದಿದ್ದರೆ ಒಳ್ಳೆಯದು. ನೀರು ಹರಿಯುವುದು ನೀರಿನ ಸ್ವಭಾವ, ಉರಿಯುವುದು ಬೆಂಕಿಯ ಸ್ವಭಾವ. ಹಾಗೆ ನದಿಯೊಂದು ಯಾವುದೋ ಒಂದು ದುರ್ಗಮ ಪ್ರದೇಶದಲ್ಲಿ ಹುಟ್ಟಿ ಅದು ಎಷ್ಟೋ ಕಡೆಗೆ ಹರಿದು 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 ಒಂದು ಕಡೆಗೆ ಸಮುದ್ರವನ್ನು ಸೇರುವಂತಹದ್ದು. ಇದು ನದಿಯ ಜೀವನ. ಹಾಗಾಗಿ ನೀರಿಗೂ ಜೀವನ ಅಂತ ಮತ್ತೊಂದು ಹೆಸರು ಉಂಟು. ಆ ಅರ್ಥದಲ್ಲಿ ಮಕ್ಕಳು ಸಹ ಅವರು ಯಾವ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಅವರು ಆಸಕ್ತಿ ವಹಿಸಬೇಕು ಹೇಳುವ ನಿಟ್ಟಿನಲ್ಲಿ ಮಕ್ಕಳಿಗೂ ಸ್ವಲ್ಪ ಸ್ವಾತಂತ್ರ್ಯ ಕೊಡಬೇಕು. ಪಾಲಕರು ಸಮಯಕ್ಕೆ ಸರಿಯಾಗಿ ಅವರ ಅನುಭವದಿಂದ ಅಥವಾ ಶಿಕ್ಷಕರ ಮುಖಾಂತರ ಅನುಭವವನ್ನು ಪಡೆದು ತಿಳಿದವರಿಂದ, ತಜ್ಞರಿಂದ ಕೇಳಿ ತಿಳಿದುಕೊಂಡು ಮಕ್ಕಳಿಗೆ ಪ್ರೋತ್ಸಾಹಿಸುವಂಥದ್ದು ಪಾಲಕರ ಗುಣಾತ್ಮಕ ಅಂಶಗಳಲ್ಲಿ ಒಂದು ಆಗ್ತದೆ. ಅದೇ ರೀತಿ ಮಕ್ಕಳನ್ನು ಬಂಧಿಸಿ ಇಡಬಾರ್ದು. ನೀನು ಇದನ್ನೇ ಮಾಡಬೇಕು, ನೀನು ಹೀಗೇ ಆಗಬೇಕು, ನಾನು ಹೇಳಿದ ಹಾಗೇ ಕೇಳಬೇಕು. ಈ ರೀತಿ ಮಾಡಿದರೆ ಆ ವಿದ್ಯಾರ್ಥಿಗಳಿಗೆ ಒಂದರ್ಥದಲ್ಲಿ ಅದು ಅವರ ಮುನ್ನಡೆಯಲ್ಲಿ ಹಿನ್ನಡೆ ಆಗಬಹುದು. ಆ ನಿಟ್ಟಿನಲ್ಲಿ ನಾವು ವಿಚಾರಿಸಬೇಕು. ಇವತ್ತು ಬದುಕು, ಎಲ್ಲರಿಗೂ ಬದುಕುವ ಹಕ್ಕಿದೆ. ನಾವು ಬದುಕಲೆಂದೇ ಹುಟ್ಟಿದವರು. ಬದುಕಿನಲ್ಲಿ ನಾವು ಗೆಲ್ಲಬೇಕು, ಬದುಕಿನಲ್ಲಿ ನಾವು ಯಶಸ್ಸನ್ನು ಪಡೆಯಬೇಕು, ಬದುಕಿನಲ್ಲಿ ನಾವು ಸಾರ್ಥಕತೆಯನ್ನು ಪಡೆಯಬೇಕು ಹೇಳುವುದು ಎಲ್ಲರ ಉದ್ದೇಶ. ಹಾಗಾಗಿ ಸಾರ್ಥಕ ಬದುಕು, ಸಾಧಕ ಬದುಕು. ಕೇವಲ ಸಾಧಕರು ಅಂದರೆ ಪದ್ಮಶ್ರೀ ಪ್ರಶಸ್ತಿ ಪಡೆದವರು, ಭಾರತ ರತ್ನ ಪಡೆದವರು ಅಷ್ಟೇ ಜನ ಸಾಧಕರು ಅಂತಲ್ಲ. ನಾವು ಪ್ರತಿಯೊಬ್ಬರೂ ಸಾಧಕರು. ಒಂದಲ್ಲ ಒಂದು ವಿಧದಲ್ಲಿ ಜನಸಾಮಾನ್ಯ ವ್ಯಕ್ತಿಯೂ ಸಹ ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ. ಸಾಧನೆಗೆ ದಾರಿಗಳು ಸಾವಿರಾರು. ಹಾಗಾಗಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ಸಾಧನೆ ಮಾಡುವಾಗ ಇಲ್ಲಿ ವಿದ್ಯಾರ್ಥಿಗಳು ಸಹ ತಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾವ ಕ್ಷೇತ್ರದಲ್ಲಿ ನಾನು ಮಿಂಚಬಹುದು, ಯಾವ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಬಹುದು. ಇದು ನೀವು ಈಗ ಪ್ರೈಮರಿ ಸ್ಕೂಲ್ನಲ್ಲಿ, ಹೈಸ್ಕೂಲಿನಲ್ಲಿ ಇರುವಾಗ ಸಹಜವಾಗಿ ಇದು ಒಂದು ಒಳ್ಳೆಯ ಘಟ್ಟ. ಅಭ್ಯಾಸದ ಜೊತೆಗೆ, ಪಠ್ಯಕ್ರಮದ ಜೊತೆಗೆ ಮುಂದೆ ಯಾವ ಕ್ಷೇತ್ರದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಬಹುದು ಹೇಳುವ ನೆಲೆಯಲ್ಲಿ, ಆ ನೆಲೆಗಟ್ಟಿನಲ್ಲಿ ಆಗಾಗ ಚಿಂತನೆಗಳು ನಿಮ್ಮಲ್ಲಿ ಇರಬೇಕು. ಅದರ ಅರ್ಥ ಇವತ್ತೇ ನೀವು ಮುಂದೆ ಏನಾಗಬೇಕು ಹೇಳುವ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಅಲ್ಲ. ಒಮ್ಮೆ ಈಗ ತೆಗೆದುಕೊಂಡ ನಿರ್ಣಯ ನಿಮಗೆ 2 ವರ್ಷದ ನಂತರ
ಇದು ಬೇಡ ಅಂತ ಅನ್ನಿಸ್ಬೋದು, ಅದರಲ್ಲಿ ತಪ್ಪೇನೂ ಇಲ್ಲ. ಆ ನೆಲೆಯಲ್ಲಿ ಚಿಂತನೆ ಸಾಗ್ತಾ ಇರಬೇಕು. ನಾನು ಎಲ್ಲಿ ಸಾಧನೆ ಮಾಡಬಹುದು, ಬದುಕಿನ ಸಾರ್ಥಕತೆಯನ್ನು ನಾನು ಎಲ್ಲಿ ಪಡೆಯಬಹುದು ಹೇಳುವ ನೆಲೆಯಲ್ಲಿ ಮುಂದುವರಿತಾ ಇರಬೇಕು. ಸಾರ್ಥಕ ಬದುಕು ಅಂದರೆ ನಾವು ಯಶಸ್ವಿ ಬದುಕು. ಹಾಗಾದರೆ ಯಶಸ್ಸು ಅಂದರೆ ಏನು? ಸಾರ್ಥಕತೆ ಅಂದರೆ ಏನು? ಅಂದರೆ ಯಶಸ್ಸು ಅಂದರೆ ಹೆಚ್ಚೆಚ್ಚು ಆನಂದದಲ್ಲಿ ಇರುವಂತಹ ಸಾಮರ್ಥ್ಯ, ಹೆಚ್ಚೆಚ್ಚು ಸಂತೋಷದಲ್ಲಿ ಇರುವಂತಹ ಸಾಮರ್ಥ್ಯ, ಹೆಚ್ಚೆಚ್ಚು ಅನ್ಯರನ್ನೂ ಸಹ ಸಂತೋಷದಲ್ಲಿ ಇಡುವಂತಹ ಸಾಮರ್ಥ್ಯ, ಪ್ರೀತಿಸುವ ಸಾಮರ್ಥ್ಯ, ಪ್ರೀತಿಸಲ್ಪಡುವ ಸಾಮರ್ಥ್ಯ. ನೋಡಿ, ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಹಾರ್ಟ್, ಸ್ಮೈಲ್ ಕಮ್ಸ್ ಫ್ರಮ್ ಲಿಪ್ಸ್. ನಮ್ಮ ಹೃದಯದಿಂದ ಸಂತೋಷದ ಕ್ಷಣಗಳು, ಸಂತೋಷ ಬರಬೇಕು ಅಂತಾದರೆ, ಸಂತೋಷ ಉಂಟಾಗಬೇಕು ಅಂತಾದರೆ ಅಂತರಂಗದ ಶಾಂತಿ ಬಹುಮುಖ್ಯ. ಹೀಗಾಗಿ ಈ ನೆಲೆಯಲ್ಲಿ ನಾವು ವಿಚಾರ ಮಾಡಿದರೆ ಶಿಕ್ಷಣ, ಸೈಕಾಲಜಿಸ್ಟ್, ಮಾನಸಿಕ ಶಾಸ್ತ್ರತಜ್ಞರು, ಮನಃಶಾಸ್ತ್ರ ತಜ್ಞರು ಅವರು ಒಂದು ಪರಿಕಲ್ಪನೆಯನ್ನು ಹುಟ್ಟು ಹಾಕಿದರು. ಅಂದರೆ ಈಗಾಗಲೇ ಒಂದು 65-70 ವರ್ಷಗಳ ಹಿಂದೆ ಅದನ್ನು ಹುಟ್ಟು ಹಾಕಿದರು. ಅವರು ಹೇಗೆ ಹೇಳಿದರು ಅಂತ ಕೇಳಿದರೆ ತುಂಬ ಸುಂದರವಾಗಿದೆ. ನಮ್ಮ ಮನಸ್ಸಿನ ಆಲೋಚನೆಗಳು, ನಾವು ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಹುಟ್ಟು ಹಾಕಿದರೆ, ಒಳ್ಳೆಯದರ ಕುರಿತಾಗಿ ಒಳ್ಳೆಯ ವಿಚಾರವನ್ನು ಮಾಡಿದರೆ ನಮ್ಮ ಮನಸ್ಸು ದೇಹವನ್ನು ಅದೇ ರೀತಿ ಆದೇಶಿಸುತ್ತದೆ. ಉದಾಹರಣೆಗೆ ಈಗ ಒಂದು ಗಾರ್ಡನ್, ಕೈತೋಟ ಅಂತ ಇಟ್ಕೊಳ್ಳೋಣ. ಕೈತೋಟದಲ್ಲಿ ನೀವು ಮಾವಿನ ಗಿಡವನ್ನು ನೆಟ್ಟರೆ ಮಾವಿನಕಾಯಿಯೇ ಬರೋದು, ಮಾವಿನ ಹಣ್ಣನ್ನೇ ನೀವು ಪಡೀತೀರಿ. ಮಾವಿನ ಗಿಡವನ್ನು ನೆಟ್ಟು ಹಲಸಿನಕಾಯಿ ಬೇಕು ಅಂತಂದರೆ ಆಗೋದಿಲ್ಲ. ಗುಲಾಬಿ ಗಿಡವನ್ನು ನೆಟ್ಟು ಮಲ್ಲಿಗೆ ಹೂ ಬೇಕು ಅಂದರೆ ನಿಮಗೆ ಸಿಗುವುದಿಲ್ಲ. ಅಂದರೆ ನಾವು ಮನಸ್ಸನ್ನು ಯಾವ ರೀತಿಯಲ್ಲಿ ಕೇಂದ್ರೀಕರಿಸಿ ಯಾವ ರೀತಿ ಆದೇಶಿಸುತ್ತೇವೋ ಅದೇ ರೀತಿಯಲ್ಲಿ ನಾವು ಪ್ರತಿಫಲವನ್ನು ಪಡೆಯುತ್ತೇವೆ. ಹಾಗಾಗಿ ಶೋಟೋಮಾ ಕಾನ್ಸೆಪ್ಟು, ಮನಸ್ಸಿನಲ್ಲಿ ನಾವು ಒಳ್ಳೆಯ ವಿಚಾರ ಇರಬೇಕು. ನಾನು ಮೊದಲೇ ಕವಿವಾಣಿಯೊಂದನ್ನು ಹೇಳಿದ್ದೆ, ಸುವಿಚಾರಗಳ ಸುರಿಬಳೆ ಸುರಿಯಲಿ. ಆ ಸುವಿಚಾರಗಳು ಸುಮನಸರಾದ ನಿಮ್ಮಲ್ಲಿ ಯಾವಾಗಲೂ ಇದ್ದರೆ, ಒಳ್ಳೆಯ ವಿಚಾರಗಳು ಇದ್ದರೆ ನಿಮಗೆ ಜೀವನದಲ್ಲಿ ಒಂದು ಉನ್ನತಿಯನ್ನು ತಲುಪುವಲ್ಲಿ, ಜೀವನದಲ್ಲಿ ಉತ್ತುಂಗದ ಹಂತಕ್ಕೆ ಬರುವಲ್ಲಿ ನಿಮಗೆ ಅದು ಸಹಾಯ ಆಗ್ತದೆ, ಸಹಕಾರ ಆಗ್ತದೆ ಹೇಳುವುದನ್ನು ನಾನು ಇಲ್ಲಿ ನಿಮಗೆ ನೆನಪಿಸ್ತೇನೆ. ಇದೊಂದು ಸಂದೇಶ. ಈ ಸಂದೇಶ ಈ ಲೋಚನಾ ಮುಖಾಂತರ ನಿಮಗೆ ಇದು ಸದಾ ನಿಮ್ಮ ಮನಸ್ಸಿನಲ್ಲಿ ಮೂಡಿರಲಿ, ನಿಮ್ಮ ಮನಸ್ಸಿನಲ್ಲಿ ಸದಾ ಅಚ್ಚಳಿಯದೆ ಉಳಿಯಲಿ. ಅಂದರೆ ಒಂದು ಚೈನೀಸ್ ಗಾದೆ ಇದೆ, ಚೀನಾದ ಗಾದೆ ಹೀಗೆ ಹೇಳ್ತದೆ, ಪ್ಲಾಂಟ್ ಎ ಟ್ರೀ ಇನ್ ಯುವರ್ ಗಾರ್ಡನ್, ಒನ್ ಡೇ ಸಿಂಗಿಂಗ್ ಬರ್ಡ್ ವಿಲ್ ಕಮ್ ಆ್ಯಂಡ್ ಸಿಂಗ್ ಅ ಸಾಂಗ್. ಅಂದರೆ ಒಂದು ಗಿಡ ನೆಟ್ಟರೆ, ಒಳ್ಳೆಯ ಗಿಡವನ್ನು ನೆಟ್ಟರೆ ಒಂದಲ್ಲ ಒಂದು ದಿನ ಹಾಡುವ ಪಕ್ಷಿ ಆ ಮರದ ಮೇಲೆ ಬಂದು ಕುಳಿತುಕೊಳ್ತದೆ, ಒಳ್ಳೆಯ ಹಾಡನ್ನು ಹಾಡ್ತದೆ, ಅದನ್ನು ಕೇಳುವ ಭಾಗ್ಯ ನಿಮ್ಮದಾಗ್ತದೆ. ಹಾಗಾಗಿ ಒಳ್ಳೆಯ ವಿಚಾರಗಳು, ಸುವಿಚಾರಗಳು ಅದನ್ನು ನಾವು ಯಾವಾಗಲೂ ಕಾದುಕೊಳ್ಳಬೇಕು, ಅದನ್ನು ನಾವು ಪಾಲಿಸಬೇಕು. ಅದರಲ್ಲೂ ಈಗ ಶಿಕ್ಷಕರಾಗಲಿ ಪಾಲಕರಾಗಲಿ ನಾವು ಮಾಡುವ ಕೆಲಸ, ಮಕ್ಕಳ ವಿಷಯದಲ್ಲಿ ಮಾಡುವ ಕೆಲಸ ಅಂತಂದರೆ ಒಂದು ರೀತಿ ದೀಪ ಹೊತ್ತಿಸುವ ಕೆಲಸ, ಗಿಡವನ್ನು ಪೋಷಿಸುವ ಕೆಲಸ. ನೀರು ಕಟ್ಟು ಹಾಕಿದ ನೀರನ್ನು ಸಾವಕಾಶವಾಗಿ ನಾವು ಬಿಟ್ಟು ಯಾವ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಬಿಡೋದು, ಆ ಕೆಲಸ. ಇದನ್ನು ಪಾಲಕರು, ಶಿಕ್ಷಕರು ಮಕ್ಕಳ ಭವಿಷ್ಯದ ನೆಲೆಯಲ್ಲಿ ಭವಿಷ್ಯವನ್ನು ರೂಪಿಸುವಾಗ ಈ ಥರದ ಕೆಲಸವನ್ನು ಮಾಡ್ತಾರೆ. ಅಂದರೆ ನಮ್ಮ ಮಕ್ಕಳು ಅಂತ ನಾವು ಅವ್ರ ಮೇಲೆ ಡಾಮಿನೇಟ್ ಮಾಡುವಾಗಿಲ್ಲ. ಮಕ್ಕಳಿಗೆ ಯಾವುದು ಬೇಕು, ಯಾವ ಸಮಯಕ್ಕೆ ಯಾವುದು ಬೇಕು ಅದನ್ನು ಆ ರೀತಿಯಲ್ಲಿ ನಾವು ಗೈಡ್ ಮಾಡಬೇಕಾಗ್ತದೆ. ಬದುಕಿನಲ್ಲಿ ಸಾರ್ಥಕತೆ ಪಡೆಯುವುದು ಹೇಗೆ, ಯಶಸ್ಸನ್ನು ಪಡೆಯುವುದು ಹೇಗೆ, ಇದಕ್ಕೆ ಯಾರೂ ಕೀಲಿಕೈಯನ್ನು ತಯಾರಿಸಲಿಲ್ಲ. ಮಾರ್ಕೆಟಿಗೆ ಹೋಗ್ತೇನೆ, ಸಕ್ಸಸ್ಸಿನ ಕೀಲಿಕೈ ತೆಗೆದುಕೊಂಡು ಬರ್ತೇನೆ, ನಾನು ಸಕ್ಸಸ್ಸನ್ನು ಪಡೀತೇನೆ ಅಂತ ನೀವು ವಿಚಾರ ಮಾಡಿದರೆ ಅದು ಸಾಧ್ಯ ಇಲ್ಲ.
ಹಾಗಾಗಿ ಯಶಸ್ಸಿನ ಮಾರ್ಗವನ್ನು ಅವರವರ ಕ್ಷೇತ್ರದಲ್ಲಿ ಹುಡುಕಿಕೊಳ್ಳಬೇಕು. ಈಗ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ, ಅವರೆಲ್ಲ ಈ ರೀತಿ ಮಾಡಿದ್ದರಿಂದಲೇ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಸಾಧನೆಗೆ ಮುಖ್ಯ ಕೆಲವು ಅಂಶಗಳನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಒಂದನೆಯ ಅಂಶ ನಿರಂತರ ಕೃಷಿ, ನಿರಂತರ ಪರಿಶ್ರಮ ಬೇಕು. ಯಾವುದೇ ಕ್ಷೇತ್ರ ಇರಲಿ, ಸಾಧನೆ ಆಗಬೇಕಂದ್ರೆ ನಿರಂತರ ಪರಿಶ್ರಮ ಬೇಕು. ಒಬ್ಬ ಕೃಷಿಕ ಇದ್ದ. ಒಂದು ದೃಷ್ಟಾಂತ ಹೇಳ್ತೇನೆ. ಇಂದ್ರನಿಗೆ ಸಿಟ್ಟು ಬಂತು, ವರುಣದೇವನಿಗೆ ಸಿಟ್ಟು ಬಂತು. ನಾನು 10 ವರ್ಷಗಳ ಕಾಲ ಮಳೆ ಸುರಿಸುವುದಿಲ್ಲ, ಭೂಮಿಯಲ್ಲಿ ರೈತರೆಲ್ಲ ಏನೇನೋ ಆಲಸಿಗಳಾಗಿದ್ದಾರೆ, ಏನೇನೋ ಬೆಳೀತಾರೆ, ಏನೇನೋ ಮಾಡ್ತಾರೆ. ಹಾಗಾಗಿ ನನಗೆ ಅವ್ರ ಮೇಲೆ ಸಿಟ್ಟು ಬಂದಿದೆ, 10 ವರ್ಷ ಮಳೆ ಸುರಿಸುವುದಿಲ್ಲ. ಆಗ ಏನಾಯಿತು, ಇದು ಕೃಷಿಕರಿಗೆ ಗೊತ್ತಾದಾಗ ಕೃಷಿ ಮಾಡುವುದನ್ನು ಎಲ್ಲರೂ ಬಿಟ್ಬಿಟ್ರು. 10 ವರ್ಷ ಮಳೆ ಇಲ್ಲ ಆದಮೇಲೆ ನಾವೇನು ಮಾಡೋದು, ಏನೂ ಪ್ರಯೋಜನ ಇಲ್ಲ, ಹಾಗಾಗಿ ನಾವು ಕೃಷಿ ಮಾಡುವುದಿಲ್ಲ. ಅಲ್ಲಿ ಒಬ್ಬ ಕೃಷಿಕ ಇದ್ದ. ಇದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತ ನಾವು ಮ್ಯಾನೇಜ್ಮೆಂಟ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತೇವೆ. ಅವ ಹೀಗೆ ವಿಚಾರ ಮಾಡ್ದ, ವರುಣದೇವ ಮಳೆ ಹೊಯ್ಸ್ದಿದ್ರೆ, ಇಂದ್ರನಿಗೆ ಸಿಟ್ಟು ಬಂದರೆ ಸರಿ, ಆದರೆ ಚಳಿಗಾಲದಲ್ಲಿ ಮಂಜು ಸುರಿತದಲ್ಲ, ಆ ಮಂಜು ಸುರಿಯುವಾಗ ಏನಾದರೂ ಬೆಳೆಯೋಣ ಅಂತ ಹೇಳಿ ಅವನು ಗದ್ದೆಯನ್ನೆಲ್ಲ ಹಸನು ಮಾಡ್ದ, ಬೀಜ ಬಿತ್ತಲಿಕ್ಕೆ ಆರಂಭ ಮಾಡ್ದ. ಹೀಗೆ ಅವನು ಮಂಜಾದರೂ ಬರ್ತದೆ, ಮಂಜು ಸುರಿದಾಗ ಏನಾದರೂ ಒಂದು ಬೆಳೆ ಬರ್ತದಲ್ಲ ಅಂತ ಹೇಳಿ ಈ ಕೆಲಸ ಮಾಡ್ತಾ ಇದ್ದ. ಮಳೆಗಾಲದ ಸಮಯದಲ್ಲೂ ಅವನು ಗದ್ದೆ ಕೆಲಸವನ್ನು ಮಾಡ್ತಾನೇ ಇದ್ದ. ಆವಾಗ ಉಳಿದವರೆಲ್ಲ ಇವೊಬ್ಬ ಮೂರ್ಖ, ಸುಮ್ಮನೆ ಮಳೆ ಬರೋದಿಲ್ಲ ಏನಿಲ್ಲ, ಇವನು ಕೆಲಸ ಮಾಡ್ತಾನೆ, ಗದ್ದೆ ಹೋಗ್ಕೊಂಡು ಹೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ ಅಂತ ಗೇಲಿ ಮಾಡಿದರು. ಆಗ ಅವ ಹೇಳಿದ, ನೀವು ಹೇಳಿದ್ದು ಸರಿ, ಆದರೆ ನನಗೆ ಕೆಲಸ ಮಾಡದಿದ್ದರೆ ಗದ್ದೆ ಕೆಲಸ ಮಾಡೋದು ಮರೆತು ಹೋಗ್ತದಲ್ಲ, ಆಮೇಲೆ 10 ವರ್ಷದ ನಂತರ ಮಳೆ ಬಂದೇ ಬರ್ತದೆ. ನನಗೆ ಕೆಲಸ ಮಾಡೋದೆಲ್ಲ ಮರೆತು ಹೋದರೆ ಮತ್ತೆ ಕಷ್ಟ ಆಗ್ತದೆ. ಭೂಮಿ ತಾಯಿ ಏನು ಕೊಡ್ತಾಳೋ, ನಾನು ನನ್ನ ಪ್ರಯತ್ನವನ್ನು ನಾನು ಮಾಡಬೇಕು. ನಾನು ಅವರು ಮಳೆ ಹೊಯ್ಸಲಿ ಬಿಡಲಿ, ಮಳೆ ನಂಬುವುದಿಲ್ಲ, ನನ್ನ ಕೆಲಸ ನಾನು ಮಾಡಿಕೊಂಡಿರ್ತೇನೆ. ನಾನು ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದವನು, ಹಾಗಾಗಿ ಅದನ್ನು ಮಾಡ್ತಾನೆ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಈ ಮಾತನ್ನು ಆಗಸದಲ್ಲಿ ಇದ್ದಂತಹ ವರುಣದೇವ ಕೇಳಿದ. ವರುಣದೇವನಿಗೆ ತುಂಬ ಸಂತೋಷ ಆಯ್ತಂತೆ. ಅವನು, ಇಂತಹ ರೈತರು, ಇಂತಹ ಒಳ್ಳೆಯವರು ಭೂಮಿಯಲ್ಲಿ ಇದ್ದಾರಲ್ಲ, ಹಾಗಾಗಿ ನಾನು ಮಳೆ ಸುರಿಸೋದು ಒಳ್ಳೆಯದು ಅಂತ ಹೇಳಿ ಮಳೆ ಸುರಿಸೇ ಬಿಟ್ಟನಂತೆ. ಆಮೇಲೆ ಅದು 10 ವರ್ಷ ಅಂತ ಇದ್ದದ್ದನ್ನು ಅವನು 2 ವರ್ಷ, ಈಗಾಗಲೇ 2 ವರ್ಷ ಆಗಿತ್ತು. ಹೀಗಾಗಿ 2 ವರ್ಷದ ನಂತರ ಮಳೆ ಭೂಮಿಯಲ್ಲಿ ಬಂದು ಹೋಯಿತು. ಮತ್ತು ಉಳಿದ ರೈತರೆಲ್ಲ ಕೃಷಿ ಮಾಡಲಿಕ್ಕೆ ಆರಂಭ ಮಾಡಿದರು. ಅಂದರೆ ನಿರಂತರ ಪರಿಶ್ರಮ, ಆಸಕ್ತಿ, ಮಾಡುತ್ತಿರುವ ಉದ್ಯೋಗದಲ್ಲಿ ವಿಶೇಷವಾದ ತಜ್ಞತೆ, ಇದೆಲ್ಲ ಬೇಕು ಅಂತಂದರೆ ನಿರಂತರವಾದ ಕೃಷಿ ಬೇಕು. ಇನ್ನು ಆತ್ಮವಿಶ್ವಾಸ ಇಲ್ಲದಿದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಶ್ವಾಸ ಹೋದರೆ ಮನುಷ್ಯ ಸಾಯ್ತಾನೆ, ವಿಶ್ವಾಸ ಇದ್ದರೆ ಮನುಷ್ಯ ಬದುಕ್ತಾನೆ. ಈಗ ನೋಡಿ, ಸಣ್ಣ ಮಗುವನ್ನು ನಾವು ಮೇಲಕ್ಕೆ ಹಾರಿಸ್ತೇವೆ, ಮಗು ನಗುತ್ತಾ ಇರ್ತದೆ. ಯಾಕೆ? ನಾವು ಆ ಮಗುವನ್ನು ಹಿಡ್ಕೊಳ್ತೇವೆ ಹೇಳುವ ಆತ್ಮವಿಶ್ವಾಸ ಆ ಸಣ್ಣ ಮಗುವಿಗೆ ಉಂಟು. ಹಾಗಾಗಿ ಈ ಮಗುವಿಗೆ ಆತ್ಮವಿಶ್ವಾಸ ಇರೋದ್ರಿಂದ ನಮಗೂ ಸಹ ನಾವು ಆ ಮಗುವನ್ನು ಖಂಡಿತವಾಗಿ ಹಿಡಿತೇವೆ ಹೇಳುವ ಆತ್ಮವಿಶ್ವಾಸ ಇರೋದರಿಂದ ಹೀಗೆ ಮಗುವನ್ನು ಹಾರಿಸ್ತೇವೆ. ಹಾಗೆ ಜೀವನದಲ್ಲಿ ಯಶಸ್ಸನ್ನು ಪಡೆಯುವಾಗ ಆತ್ಮವಿಶ್ವಾಸ ಇರಲೇಬೇಕು, ನಾಯಕತ್ವ ಗುಣವೂ ಬೇಕು, ಲೀಡರ್ಶಿಪ್ ಅಂತ ಹೇಳ್ತೇವೆ. ನಾನಿದನ್ನು ಮಾಡ್ತೇನೆ, ನಾನು ಇದನ್ನು ಹೇಗೆ ಮಾಡ್ತೇನೆ ಅಂತಂದರೆ, ನಾನು ಒಳ್ಳೆಯದಾಗಿ ಈ ಕಾರ್ಯವನ್ನು ಮಾಡ್ತೇನೆ, ನಾನು ಮಾಡಿದ ಹಾಗೆ ಉಳಿದವರು ನನ್ನನ್ನು ಅನುಸರಿಸುವ ಹಾಗೆ ಕೆಲಸ ಮಾಡ್ತೇನೆ. ಅದು ನಾಯಕತ್ವದ ಲಕ್ಷಣ. ಯಾರೋ ಮಾಡಿದ ಕೆಲಸವನ್ನು ಕಾಪಿ ಮಾಡೋದು ಅದಲ್ಲ. ನಾನು ಮಾಡಿದ ಕೆಲಸವನ್ನು ಉಳಿದವರು ಮಾಡಲಿ, ನನ್ನನ್ನು ಅವರು ಅನುಸರಿಸಲಿ, ಅಂತಹ ಒಳ್ಳೆಯ ಕೆಲಸವನ್ನು ನಾನು ಮಾಡ್ತೇನೆ ಹೇಳುವಂತಹ ನಾಯಕತ್ವವು ಬೇಕಾಗ್ತದೆ. ಪಾಸಿಟಿವ್ ಥಿಂಕಿಂಗ್ ಬೇಕು, ಧನಾತ್ಮಕ ಚಿಂತನೆ ಧನಾತ್ಮಕವಾಗಿ ಇರಬೇಕು. ಒಂದು ಊರಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿ ದೇವಸ್ಥಾನದಲ್ಲಿ ಪರ್ಜನ್ಯ ಮಾಡಲಿಕ್ಕೆ ಹೋದ್ರಂತೆ. ಅಂದರೆ ಪರ್ಜನ್ಯ ಮಾಡಿದರೆ ಬೆಳಗಿಂದ ಸಂಜೆವರೆಗೆ ಪರ್ಜನ್ಯ ಮಾಡಿದರೆ ಸಂಜೆ ಮಳೆ ಬರ್ತದೆ. ಆಗ ಧನಾತ್ಮಕವಾಗಿ ಚಿಂತನೆ ಮಾಡ್ತಾ ಇರುವಂತಹ ಒಬ್ಬ ಮನುಷ್ಯ ಏನು ಮಾಡ್ದ, ಪರ್ಜನ್ಯಕ್ಕೆ ಹೋಗುವಾಗಲೇ ಅವ ಛತ್ರಿ ತೆಗೆದುಕೊಂಡು ಹೋದ. ಯಾಕೆಂದರೆ ಮಳೆ ಇಲ್ಲ,
ಆದರೆ ನಾವು ಪರ್ಜನ್ಯ ಮಾಡ್ತೇವೆ, ಸಂಜೆ ಮಳೆ ಬಂದೇ ಬರ್ತದೆ ಹೇಳುವಂತಹ ಒಂದು ಧನಾತ್ಮಕ ಚಿಂತನೆ, ಒಂದು ವಿಶ್ವಾಸ ಒಂದು. ಹಾಗೆ ಅಂತಹ ಚಿಂತನೆಯೂ ನಮಗೆ ಬೇಕಾಗ್ತದೆ. ಛಲ ಬೇಕು, ಛಲ ಬೇಕು ಮನುಷ್ಯಂಗೆ. ಛಲವಿಲ್ಲದಿರೆ ಬಾಳು ವ್ಯರ್ಥ. ಈಗ ನಾವು ಸಾಧಿಸಬೇಕಪ್ಪ, ಏನಾದರೂ ಸಾಧಿಸಬೇಕು. ಒಂದು ಉದ್ಯಮ ಇರಲಿ, ಉದ್ಯೋಗ ಇರಲಿ, ವೃತ್ತಿ ಇರಲಿ, ನೌಕರಿ ಇರಲಿ, ಕೃಷಿ ಇರಲಿ, ನಾವು ಛಲದಿಂದ ಏನಾದರೂ ಮಾಡಬೇಕು, ಸಾಧಿಸಬೇಕು. ಒಬ್ಬ ರಾಜನಿದ್ದ. ಅವನು ಸರ್ವಸ್ವವನ್ನು ಸೋತು ಅರಣ್ಯಕ್ಕೆ ಹೋದ. ಇನ್ನೇನು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಎಲ್ಲವೂ ನಾಶ ಆಯಿತು, ಇನ್ನೇನು ಮಾಡಲಿ, ಇನ್ನು ಸಾಯೋದು ಒಂದೇ, ಇದ್ದಷ್ಟು ದಿನ ಹೇಗಾದರೂ ನಾನು ಬದುಕಬೇಕು, ಅಡವಿಯಲ್ಲೇ ಬದುಕೊಂಡಿರ್ತೇನೆ ಅಂತ ಹೇಳಿ ಅವನು ವಿಚಾರ ಮಾಡ್ತಾ ಇರುವಾಗ ಜೇಡ ಬಲೆ ಕಟ್ತಾ ಇತ್ತು. ಅದು ಬಲೆ ಕಟ್ಟಿದ ಹಾಗೆ ಮತ್ತೊಂದು ಪಕ್ಷಿ ಅಲ್ಲಿ ಬಂದು ಆ ಬಲೆಯನ್ನು ನಾಶಪಡಿಸ್ತಾ ಇತ್ತು. ಮರುದಿವಸ ನೋಡ್ದ, ಮತ್ತೆ ಜೇಡ ಬಲೆ ಕಟ್ಟಿತ್ತು. ಅಲ್ಲಿ ಒಂದು ಸಣ್ಣ ಮಿಣುಕು ಹುಳ ಸಿಕ್ಕಾಕೊಂಡಿತ್ತು, ಅದನ್ನು ತಿಂತಾ ಇತ್ತು. ಅದು ಎಲ್ಲ ನಿನ್ನೆ ಅದೆಲ್ಲ ಹಾಳಾಗೋಗಿತ್ತು, ಇವತ್ತು ನೋಡಿದ್ರೆ ಮತ್ತೊಂದು ಬಲೆಯನ್ನು ಕಟ್ಟಿದೆ. ಅಂದರೆ ಅದಕ್ಕೆ ಛಲ ಉಂಟು, ಪ್ರಯತ್ನ ಮಾಡಬೇಕು, ಹೆದರಬಾರದು. ಈ ಜೇಡನ ಹುಳದಿಂದ ರಾಜನು ಕಲಿತ, ಹೌದಲ್ಲ, ನಾನೊಬ್ಬ ದೊಡ್ಡ ಅರಸನಾಗಿ ತಲೆಯ ಮೇಲೆ ಇಷ್ಟು ದೊಡ್ಡ ಕಿರೀಟ ಹೊತ್ತು ನಾನು ಹೀಗೆ ಛಲದಂಗಮಲ್ಲನಾಗದಿದ್ದರೆ ಹೇಗೆ ಅಂತ ಅವ ವಿಚಾರ ಮಾಡಿ, ನಾನು ಜೇಡರ ಹುಳದಿಂದ ಪಾಠವನ್ನು ಕಲಿತಿದ್ದೇನೆ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಅವನು ಅಡವಿಯಲ್ಲೇ ಉಳ್ಕೊಂಡು ತನ್ನ ಸ್ವಲ್ಪ ಜನರ ಸ್ನೇಹ ಗಳಿಸಿ ಸೈನಿಕರನ್ನೆಲ್ಲ ಒಟ್ಟು ಮಾಡಿಕೊಂಡು ಮುಂದೆ ಅವನು ಮತ್ತೊಬ್ಬ ರಾಜರ ಮೇಲೆ ದಾಳಿ ಮಾಡಿ, ಯಾರು ಇವನ ರಾಜ್ಯವನ್ನು ಕಸಿದುಕೊಂಡಿದ್ರೋ ಅವರ ಮೇಲೆ ದಾಳಿ ಮಾಡಿ ಅವನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡ ಹೇಳುವಂಥ ಕಥೆ ಮುಂದುವರಿತದೆ. ಅಂದರೆ ಛಲ. ಮನುಷ್ಯ ಯಾವುದೇ ಉದ್ಯೋಗ ಇರಲಿ, ನೀವೀಗ ಮಕ್ಕಳಿದ್ದೀರಿ, ಮುಂದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಚಾಲೆಂಜಸ್ ಬಂದೇ ಬರ್ತದೆ. ಯಾವ ಉದ್ಯೋಗದಲ್ಲೂ ಯಾವ ಕ್ಷೇತ್ರದಲ್ಲಿಯೂ ಹೂವಿನ ಹಾಸಿಗೆಯಾಗಿ ಎಲ್ಲವೂ ಇರೋದಿಲ್ಲ. ಮುಳ್ಳಿನ ಹಾಸಿಗೆಯೂ ಇರ್ಬೋದು. ಮುಳ್ಳಿನ ಹಾಸಿಗೆ ಇದ್ದರೆ ಅದನ್ನು ಹೂವಿನ ಹಾಸಿಗೆಯಾಗಿ ಪರಿವರ್ತನೆ ಮಾಡುವಂಥ ಪರಿವರ್ತನಾಶೀಲ ವ್ಯಕ್ತಿತ್ವ ನಿಮಗೆ ಬೇಕು, ನಾಯಕತ್ವ ಬೇಕು, ಆ ಗುಣ ಬೇಕು, ಆ ಛಲವು ಬೇಕಾಗ್ತದೆ. ಈಗ ನಾವು ಟರ್ನ್ ಅರೌಂಡ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಟರ್ನ್ ಅರೌಂಡ್ ದ ಮ್ಯಾನೇಜ್ಮೆಂಟ್ ಅಂತಂದರೆ ಒಂದು ಕಂಪನಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸುತ್ತಿರುವಂತಹ ಒಂದು ಕಂಪನಿ ಲಾಸ್ನಲ್ಲಿ ಇರ್ತದೆ. ಅಲ್ಲಿ ಒಬ್ಬ ಶ್ರೇಷ್ಠ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಒಬ್ಬ ಮ್ಯಾನೇಜರ್ ಬರ್ತಾನೆ. ಅವ ಅದನ್ನು ಸರಿಯಾಗಿ ಸ್ಟಡಿ ಮಾಡಿ, ಯಾಕೆ ಲಾಸ್ ಆಯಿತು, ಏನಾಯಿತು, ಮೊದಲು ಹೇಗೆ ಲಾಭ ಬರ್ತಿತ್ತು, ಈಗ ಏಕೆ ಲಾಭ ಬರ್ತಾ ಇಲ್ಲ ಹೇಳುವುದನ್ನು ಅನಾಲಿಸಿಸ್ ಮಾಡಿ ಅವನು ಒಂದು 4 ವರ್ಷದಲ್ಲೋ 3 ವರ್ಷದಲ್ಲೋ 5 ವರ್ಷದಲ್ಲೋ ಅದನ್ನು ಲಾಭದ ಕಡೆಗೆ ಮುಖ ಮಾಡುವ ಹಾಗೆ ಮಾಡ್ತಾನೆ. ನಮ್ಮ ಈ ಟಾಟಾರವರ ಜೀವನ ನೋಡಿದರೆ, ಈಗ ಏರ್ ಇಂಡಿಯಾ ಇರ್ಬೋದು, ಹೀಗೆ ಎಷ್ಟೋ ಸಂಸ್ಥೆಗಳನ್ನು ಈ ರೀತಿ ಲಾಭದಲ್ಲಿ ತಂದವರು ಇದ್ದಾರೆ. ಹಾಗೆ ಟರ್ನ್ ಅರೌಂಡ್ ದ ಮ್ಯಾನೇಜ್ಮೆಂಟ್, ಲಾಸ್ನಲ್ಲಿ ಇದ್ದಂತಹ ಕಂಪನಿಯನ್ನು ಲಾಭಕ್ಕೆ ತರೋದು, ಅದಕ್ಕೆ ಒಂದು 2-3 ವರ್ಷ ಸಮಯ ಬೇಕಾಗ್ತದೆ. ಅದಕ್ಕೆ ಸರಿಯಾದ ನಿರ್ಧಾರ, ಕಾಲೋಚಿತ ನಿರ್ಧಾರ, ಸಮಯೋಚಿತವಾದ ನಿರ್ಧಾರ, ಅದಿಲ್ಲದಿದ್ದರೆ ಯಾವುದೂ ಸಾಧ್ಯ ಇಲ್ಲ. ಆ ರೀತಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಮಗೆ ಇದ್ದರೆ ಖಂಡಿತವಾಗಿ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೀತೇವೆ, ಯಶಸ್ಸನ್ನು ಪಡೀತೇವೆ. ಸಾರ್ಥಕ ಜೀವನಕ್ಕೆ, ಯಶಸ್ಸನ್ನು ಪಡೀಲಿಕ್ಕೆ ಪ್ರಾಮಾಣಿಕತೆ ಎನ್ನುವುದು ಬೇಕೇ ಬೇಕು. ಸಿನ್ಸಿಯಾರಿಟಿ, ಸತ್ಯಂ ವದ ಧರ್ಮಂ ಚರ ಅಂತ ನಮ್ಮ ಹಿರಿಯವರು ಹೇಳಿದರು. ಅದೇ ರೀತಿ ಪ್ರಾಮಾಣಿಕತೆ. ಈಗ ನಾವು ಗಾಂಧೀಜಿಯವರ ಅವರ ಆತ್ಮಕಥೆಯನ್ನು ಓದುವಾಗ ನಾವು ತಿಳ್ಕೊಳ್ತೇವೆ ಏನು, ಅವರು ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಓದಿದ್ರಿಂದ ಅವರು ಜೀವನದಲ್ಲಿ ಪ್ರಾಮಾಣಿಕರಾಗಲಿಕ್ಕೆ ಕಾರಣ ಆಯಿತು ಅಂತ ಅವರು ಹೇಳ್ಕೊಳ್ತಾರೆ. ಮತ್ತೊಂದು ಕಡೆಗೆ ಗಾಂಧೀಜಿಯವರ ಪ್ರಾಮಾಣಿಕತೆ ಹೇಗಿತ್ತು ಅಂತ ಕೇಳಿದರೆ, ಹೀಗೆ ನಿಮ್ಮ ಹಾಗೆ ಅವರು ಮಕ್ಕಳು ಹೈಸ್ಕೂಲಲ್ಲಿ ಓದ್ತಾ ಇರುವಂಥ ಸಂದರ್ಭ, ಶಾಲೆಗೆ ಇನ್ಸ್ಪೆಕ್ಟರ್ ಬಂದು ಲೆಕ್ಕ ಹಾಕ್ತಾರೆ. ಆಗೆಲ್ಲ ಲೆಕ್ಕ ಹಾಕುವಂಥ ಪದ್ಧತಿ ಇತ್ತು. ಇನ್ಸ್ಪೆಕ್ಟರ್ ಲೆಕ್ಕ ಹಾಕಿದಾಗ ಅವರು ಸರಿಯಾಗಿ ಲೆಕ್ಕ ಮಾಡಬೇಕು, ಅದನ್ನು ತೋರಿಸಬೇಕು. ಇಲ್ಲದಿದ್ದರೆ ಶಿಕ್ಷಕರು ಆ ಮಕ್ಕಳಿಗೆ ಕಲಿಸಲಿಲ್ಲ ಅಂತ ಆಗ್ತದೆ. ಇನ್ಸ್ಪೆಕ್ಟರ್ ಸಿಟ್ಟು ಬಂದು ಆ ಶಿಕ್ಷಕರ ಮೇಲೆ ಆ್ಯಕ್ಷನ್ ತಗೊಳ್ಬೋದು. ಆ ರೀತಿಯ ಒಂದು ಸಿಸ್ಟಮ್. ಆವಾಗ
ಗಾಂಧೀಜಿಯವರು ಲೆಕ್ಕ ಮಾಡ್ತಾ ಇದ್ದರು, ಶಿಕ್ಷಕರು ಅಲ್ಲಿ ಸೂಪರ್ವೈಸ್ ಮಾಡ್ತಾ ಇದ್ದರು. ಆದರೆ ಗಾಂಧೀಜಿಯವರು ಲೆಕ್ಕವನ್ನು ತಪ್ಪಾಗಿ ಮಾಡಿದರು. ಆಗ ಶಿಕ್ಷಕರು ಸಹಜವಾಗಿ ಎಲ್ಲರೂ ಸರಿಯಾಗಿ ಮಾಡ್ತಾ ಇದ್ದಾರೆ, ಇವನೊಬ್ಬ ತಪ್ಪು ಮಾಡ್ತಾ ಇದ್ದಾನಲ್ಲ, 100ಕ್ಕೆ 100 ಜನ ಸರಿ ಮಾಡಿದಾಗ ಆಗಲಿ ಅಂಥೇಳಿ ಶಿಕ್ಷಕರಿಗೆ ಒಂದು ಉತ್ಸಾಹ ಬಂತು. ಅವರೇನು ಮಾಡಿದ್ರು, ಕಣ್ಣು ಸನ್ನೆ ಮಾಡಿ ನಿಂದು ತಪ್ಪಾಗಿದೆ, ಪಕ್ಕದಲ್ಲಿದ್ದವನು ಸ್ವಲ್ಪ ಕಾಪಿ ಮಾಡಿ ಸರಿಯಾದ ಉತ್ತರ ಬರೀ ಅಂತ ಹೇಳ್ತಾರೆ. ಗಾಂಧೀಜಿಗೆ ಮನಸ್ಸು ಒಪ್ಪಲಿಲ್ಲ. ಇಲ್ಲ, ನಾನು ಕಾಪಿ ಮಾಡುವುದಿಲ್ಲ ಅಂತ ಹೇಳಿದರು. ಅಂದರೆ ಪ್ರಾಮಾಣಿಕತೆಯ ಉತ್ತುಂಗ ಅದು. ಹೀಗೆ ಎಷ್ಟೋ ಸಲ ಪ್ರಾಮಾಣಿಕತೆಯು ಮಹತ್ವವನ್ನು ಪಡೆಯುತ್ತದೆ. ಹಾಗಾಗಿ ಯಾವುದೇ ಉದ್ಯೋಗ ವ್ಯವಸಾಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಅದು ಒಂದಲ್ಲ ಒಂದು ದಿನ ಪ್ರಾಮಾಣಿಕರಾದ ನಿಮ್ಮನ್ನು ಜನ ಗುರುತಿಸ್ತಾರೆ, ಒಂದಲ್ಲ ಒಂದು ಜನ ನಿಮ್ಮನ್ನು ಗೌರವಿಸ್ತಾರೆ ಹೇಳುವ ಒಂದು ಸಂದೇಶ. ಇನ್ನು ಪಾಸಿಟಿವ್ ಥಿಂಕಿಂಗ್ ಅಂತ ಧನಾತ್ಮಕ ಚಿಂತನೆ ಬೇಕು. ಕೆಲವೊಮ್ಮೆ ಎಷ್ಟೇ ಪಾಸಿಟಿವ್ ಚಿಂತನೆ ಇದ್ದರೂ ಸಹ ನಮಗೆ ಸೋಲಾಗಬಹುದು. ಎಲ್ಲ ಉಂಟು ನಮ್ಮಲ್ಲಿ, ಆದರೆ ನನಗೆ ಲಕ್ ಇಲ್ಲ, ಅದೃಷ್ಟ ಇಲ್ಲ, ಏನೇ ಮಾಡಿದರೂ ಎಷ್ಟು ಮಾಡಿದರೂ ಸೋಲೇ ಸೋಲು, ಸೋಲಿನ ಸರದಾರನಾಗ್ತಾ ಇದ್ದೇನೆ. ಆದರೆ ಸೋಲಿಗೆ ಧೃತಿಗೆಡಬಾರದು. ಒಬ್ಬ ಇಂಗ್ಲೆಂಡಿನ ಜಾನ್ ಕ್ರೀಸಿ ಎನ್ನುವಂತಹ ಒಬ್ಬ ಕಾದಂಬರಿಕಾರ, ಲೇಖಕ. ಅವ ಕಾದಂಬರಿಯನ್ನು ಬರೆದಾಗ ಪಬ್ಲಿಷರ್ಸು ಅದನ್ನು ಪಬ್ಲಿಷ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಅದು ತಪ್ಪು, ಅದು ದೋಷ ಉಂಟು, ಹಾಗುಂಟು, ಹೀಗುಂಟು, ಅದು ಬರೆದಿದ್ದು ಕಡಿಮೆ ಆಯಿತು, ಹೀಗೆ ಹಲವು ದೋಷಗಳನ್ನು ಎತ್ತಿ ಎತ್ತಿ ಹೇಳ್ತಿದ್ರು, ಅದನ್ನು ರಿಟರ್ನ್ ಮಾಡ್ತಿದ್ರು. ಒಟ್ಟಾರೆ ಆ ಕಾದಂಬರಿ ಅವನು ಬರೆದಿದ್ದು ಪಬ್ಲಿಷ್ ಆಗಲಿಲ್ಲ. ಅದು ಎಷ್ಟು ಸಲ ರಿಟರ್ನ್ ಮಾಡಿದ್ರು ಅಂತಂದರೆ 300 ಸಲ ರಿಟರ್ನ್ ಮಾಡಿದ್ರು, ಒಂದೆರಡಲ್ಲ. ಅಂದರೆ ಅವನಿಗೆ ಪೇಷನ್ಸ್ ಇತ್ತು, ಸಹನೆ ಇತ್ತು. ಎಷ್ಟು ಸಲ ಅದನ್ನು ರಿಟರ್ನ್ ಮಾಡಿದರು, ಮತ್ತೆ ಅವರು ಹೇಳಿದಾಗ ಅದನ್ನು ಅವನು ತಿದ್ದಿ ಕಳಿಸ್ತಿದ್ದ. ಆಮೇಲೆ ನೋಡಿ ಆ ಪುಸ್ತಕ ಬಂತು. ಆಮೇಲೆ ಅವನು ಬರೆದದ್ದೇ ಪುಸ್ತಕ ಆಯಿತು, ಬರೆದದ್ದೇ ಕಾದಂಬರಿ ಆಯಿತು. ಆಮೇಲೆ ಒಟ್ಟು 563 ಕಾದಂಬರಿಯನ್ನು ಬರೆದ ಜಾನ್ ಕ್ರೀಸಿ ಇಂಗ್ಲೆಂಡ್ನಲ್ಲಿ ಇವತ್ತು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮನುಷ್ಯ ಇವ. ಹೀಗೆ ಒಬ್ಬೊಬ್ಬರ ಜೀವನದಲ್ಲಿ ಸಹನೆ, ಸೋಲಿಗೆ ಹೆದರದೆ ಕಾರ್ಯವನ್ನು ಮಾಡುವಂಥದ್ದು. ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ. ಈಗ ಕಾಲು ನಾಚೆ ಮಯೂರಿ, ನಿಮಗೆ ನಾಚೆ ಮಯೂರಿ ಖ್ಯಾತಿಯ ನಟಿ, ಅಥವಾ ಎಷ್ಟೋ ಜನ ಇವತ್ತು ರಂಗಸ್ಥಳದಲ್ಲಿ ನೃತ್ಯ ಮಾಡುವವರಿದ್ದಾರೆ. ಆ ನೃತ್ಯ ಮಾಡುವವರು ಕಾಲಿಗೆ ಆಪರೇಷನ್ ಆಗಿದೆ, ಅಂಥವರು ನಮ್ಮ ಕಣ್ಮುಂದೆ ಇದ್ದಾರೆ. ಹೀಗೆಲ್ಲ ಇರುವಾಗ ಅವರು ಸೋಲಿಗೆ ಹೆದರದೆ ಅವರ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ. ಅಥವಾ ನಿಮ್ಮ ಸುತ್ತಮುತ್ತಲ ಎಷ್ಟೋ ಜನರನ್ನು ನೋಡ್ಬೋದು. ಒಬ್ಬರು ಕೃಷಿ ಮಾಡ್ತಾರೆ, ಕೃಷಿಯಲ್ಲಿ ಯಾವುದೋ ಒಂದು ಕಾರಣದಿಂದ ಫೇಲ್ ಆಗ್ತಾರೆ, ಉದ್ಯಮವನ್ನು ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತಾರೆ, ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗ್ತಾರೆ. ಮತ್ತೊಬ್ಬ ಬಿಸ್ನೆಸ್ನಲ್ಲಿ ಫೇಲ್ ಆಗ್ತಾನೆ, ಕೃಷಿಗೆ ಬರ್ತಾನೆ, ಕೃಷಿಯಲ್ಲಿ ಯಶಸ್ಸನ್ನು ಪಡೀತಾನೆ. ಒಬ್ಬನು ಬಿಸ್ನೆಸ್ನಲ್ಲೂ ಫೇಲು, ಕೃಷಿಯಲ್ಲೂ ಫೇಲು, ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಹೋಗಿ ಅದರಲ್ಲಿ ಅವನು ಶೈನ್ ಆಗ್ತಾನೆ. ನೀವು ಇಂತಹ ಸಂಗತಿಗಳನ್ನು ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ಇರ್ತಾರೆ, ಅದನ್ನೂ ಸಹ ಗಮನಿಸಿದರೆ ಒಂದು ಕ್ಷೇತ್ರದಲ್ಲಿ ಸೋತೆವು ಅಂತಾದರೆ ಮತ್ತೊಂದು ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ನಾವು ಗೆಲ್ಲಲೆಂದೇ ಹುಟ್ಟಿದವರು. ವಿಕ್ಟರಿ ಈಸ್ ಅವರ್ಸ್. ವಿ ಹ್ಯಾವ್ ಟು ಫೈಟ್, ವಿ ಹ್ಯಾವ್ ಟು ಸ್ಟ್ರಗಲ್, ವಿ ಹ್ಯಾವ್ ಟು ರೀಚ್ ಅ ಡೆಸ್ಟಿನೇಷನ್ ಹೇಳುವ ಛಲ ನಿಮ್ಮಲ್ಲಿ ಇದ್ದರೆ ಸೋಲಿಗೆ ಹೆದರದೆ ನೀವು ಜೀವನದಲ್ಲಿ ಏನನ್ನಾದರೂ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಸಾಧಿಸಬಹುದು. ಬದಲಾವಣೆಗೆ ಸಿದ್ಧರಾಗಿ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಾದರೆ ಬದಲಾವಣೆ, ಆಗಾಗ ಚಾಲೆಂಜಸ್ಗಳು ಬರ್ತಾ ಇರ್ತದೆ. ಆ ಚಾಲೆಂಜಸ್ಸನ್ನು ಎದುರಿಸಬೇಕು, ಬದಲಾವಣೆಗೆ ನಾವು ಸಿದ್ಧರಾಗಬೇಕು. ಈಗ ನೋಡಿ, ನೀವು ಆನ್ಲೈನ್ ಎಜುಕೇಷನ್ನಿಗೆ ನೀವು ಹಂತ ಹಂತವಾಗಿ ಅಡ್ಜಸ್ಟ್ ಆಗ್ತಾ ಬಂದ್ರಿ. ಅಂದರೆ ಬದಲಾವಣೆಗೆ ಸಿದ್ಧರಾದ್ರಿ, ಬದಲಾವಣೆಯನ್ನು ಒಪ್ಪಿಕೊಂಡ್ರಿ, ಬದಲಾವಣೆಯಲ್ಲಿ ಮುನ್ನಡೆದಿರಿ. ಇದರಿಂದ ಏನಾಯಿತು ಕೇಳಿದರೆ ನಿಮ್ಮ 1 ವರ್ಷ ಉಳಿಯಿತು ಕೊರೋನಾ ಸಂದರ್ಭದಲ್ಲಿ. ಇದಕ್ಕೆ ಆಡಳಿತಾತ್ಮಕವಾಗಿಯೂ ಒಂದು ಒಳ್ಳೆಯ ನಿರ್ಣಯ ಅಂತ ಆಯಿತು. ಹೀಗೆ ಅದನ್ನು ಪಾಲಕರು, ನಿಮ್ಮಂತಹ ಮಕ್ಕಳು, ಶಿಕ್ಷಕರು ಎಲ್ಲರೂ ಬೆಂಬಲಿಸಿದ್ದರಿಂದ, ಇದೇ ಕಾರಣದಿಂದ ಒಂದು ಬದಲಾವಣೆಯ ಪರ್ವ ಆರಂಭ ಆಯಿತು. ಅದರ ಪ್ರತಿಫಲ ಸಮಾಜಕ್ಕೆ ದೊರೆಯಿತು, ಎಲ್ಲರಿಗೂ ದೊರೆಯಿತು. ಇದೇ ರೀತಿ ನಾವು
ಎಲ್ಲಿಯೇ ಹೋಗಲಿ, ಏನನ್ನೇ ಮಾಡಲಿ, ಯಾವ ಕ್ಷೇತ್ರದಲ್ಲಿ ಇರಲಿ, ಆಯಾ ಕ್ಷೇತ್ರದ ರಚನಾತ್ಮಕ ಬದಲಾವಣೆಗಳಿಗೆ ನಾವು ಸನ್ನದ್ಧರಾಗಬೇಕು, ಆ ಬದಲಾವಣೆಯನ್ನು ಒಪ್ಪಿಕೊಳ್ಬೇಕು. ಆಗಲೇ ನಾವು ಜೀವನದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೆಲವೊಂದು ಪರಿವರ್ತನಾಶೀಲ ವಿಚಾರಗಳನ್ನು ಒಪ್ಪಿಕೊಳ್ಳಲೇಬೇಕು. ಒಪ್ಪಿಕೊಂಡು ಅದನ್ನು ಅಪ್ಪಿಕೊಂಡು ಮುಂದೆ ಸಾಗಲಿಕ್ಕೆ ನಾವು ಇದ್ದವರು ಹೇಳುವಂತಹ ಧೋರಣೆ ನಿಮ್ಮಲ್ಲಿದ್ದರೆ ಖಂಡಿತ ಅದರಿಂದ ಅನುಕೂಲ ಆಗ್ತದೆ. ಆತ್ಮಸಾಕ್ಷಿ ಮತ್ತೊಂದು ವಿಚಾರ ಇದೆ. ಯಶಸ್ಸನ್ನು ಪಡೆಯಬೇಕಾದರೆ ಆತ್ಮಸಾಕ್ಷಿಯು ಮಹತ್ವವನ್ನು ಪಡೆಯುತ್ತದೆ. ಸಾರ್ಥಕ ಜೀವನಕ್ಕೆ ಆತ್ಮಸಾಕ್ಷಿ ಅಂದರೆ ನೋಡಿ, ಒಬ್ಬ ಗುರು ಶಿಷ್ಯಂದಿರನ್ನು ಕರೆದು ಹೇಳ್ತಾನೆ, ಹಣ್ಣನ್ನು ನಿಮಗೆ ಕೊಡ್ತಾ ಇದ್ದೇನೆ, ನೀವು ಯಾರೂ ಇಲ್ಲದಂತಹ ಸ್ಥಳದಲ್ಲಿ, ಅಂದರೆ ಯಾರೂ ಇಲ್ಲದಂತಹ ಸ್ಥಳದಲ್ಲಿ ಹೋಗಿ ಇದನ್ನು ತಿಂದುಕೊಂಡು ಬರಬೇಕು. ಕೆಲವು ಶಿಷ್ಯರು ಯಾವುದೋ ಒಂದು ಮೂಲೆಯಲ್ಲಿ ಕುಳಿತರು, ಕೆಲವರು ಬಾಗಿಲ ಸಂದಿಯಲ್ಲೇ ಕುಳಿತುಕೊಂಡು ತಿನ್ಕೊಂಡು ಬಂದರು, ಕೆಲವರು ಮತ್ತೊಂದು ಕಡೆಗೆ ಯಾರಿಗೂ ಕಾಣದೆ ಹೋದಾಗೆ ಬಾಗಿಲು ಹಾಕಿಕೊಂಡು ತಿಂದರು. ಆಗ ಅದರಲ್ಲಿ ಒಬ್ಬ ಶಿಷ್ಯ ಹಣ್ಣನ್ನು ತಿನ್ನಲಿಕ್ಕೆ ಆಗಲಿಲ್ಲ ಅವನಿಗೆ. ಅವನು ಗುರುಗಳ ಹತ್ರ ಬಂದು ಹೇಳ್ತಾನೆ, ಸರ್ ನನಗೆ ತಿನ್ನಲಿಕ್ಕೆ ಆಗಲಿಲ್ಲ, ಯಾರೂ ಇಲ್ಲದ ಸ್ಥಳದಲ್ಲಿ ಈ ಹಣ್ಣನ್ನು ತಿನ್ನಬೇಕು ಅಂತ ನೀವು ಹೇಳಿದ್ದೀರಿ, ದೇವರು ಎಲ್ಲ ಕಡೆ ಇದ್ದಾನಲ್ಲ, ದೇವರು ನನ್ನನ್ನು ನೋಡ್ತಾ ಇರ್ತಾನಂತ ನನಗೆ ಅನ್ನಿಸ್ಬಿಡ್ತು, ಹಾಗಾಗಿ ನನ್ನ ಆತ್ಮಸಾಕ್ಷಿ ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಆತ್ಮಸಾಕ್ಷಿಗೆ ಇದು ಒಂದು ಉದಾಹರಣೆ. ಕೆಲವೊಮ್ಮೆ ಆತ್ಮಸಾಕ್ಷಿ ಯಾವುದನ್ನು ಒಪ್ಪುವುದಿಲ್ಲವೋ ಆ ಕೆಲಸವನ್ನು ನಾವು ಮಾಡಬಾರದು. ಇದು ಇವತ್ತಿನಿಂದ ಈಗಿನಿಂದ ಜೀವನದ ಕೊನೆಯವರೆಗೂ ನಮಗೆ ಬೇಕಾದಂತಹ ಮುಖ್ಯ ಅಂಶ. ಅಲ್ಲಿ ನೈತಿಕತೆ ಅಂತ ಹೇಳ್ತೇವೆ, ನೈತಿಕವಾಗಿ ನಾವು ಬಾಳಬೇಕು ಅಂದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಬದುಕಬೇಕು, ನಾವು ಬಾಳಬೇಕು ಹೇಳುವುದೇ ಅದರ ಸಂದೇಶ. ಹಾಗಾಗಿ ಆ್ಯಸ್ ಯು ಥಿಂಕ್ ಆ್ಯಸ್ ಯು ಬಿಕಮ್, ನಿಮ್ಮ ಶಿಲ್ಪಿ ನೀವೇ. ಪಾಲಕರಿಗೂ ಬಂತು, ನಿಮ್ಮ ಮಕ್ಕಳು ಏನಾಗಬೇಕು, ಹೇಗಾಗಬೇಕು, ಅವರು ಯಾರಾಗಬೇಕು ಹೇಳುವ ನಿರ್ಣಯ ನಿಮ್ಮದು, ಮಕ್ಕಳದ್ದು ಹಾಗೆ. ನೀವು ಏನಾಗಬೇಕು, ನೀವೇ ಹೇಗೆ ಬೆಳಿಬೇಕು. ಆ್ಯಸ್ ಯು ಥಿಂಕ್ ಆ್ಯಸ್ ಯು ಬಿಕಮ್, ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆ ಹೇಗಿದೆಯೋ ಹಾಗೆ ಅದೇ ಆಗ್ತದೆ. ಇಲ್ಲಿ ಛೋಟಮ್ಮ ಕನ್ಸೆಪ್ಟ್ ಅಂತ ಏನು ಹೇಳಿದೆ ಅದು ಬಹುಶಃ ನಿಮ್ಮ ಪ್ರಯೋಜನಕ್ಕೆ ಬರ್ತದೆ. ಅಂದರೆ ಶಿಕ್ಷಣ ಅಂದರೆ ಎಜುಕೇಷನ್ ಈಸ್ ನಥಿಂಗ್ ಬಟ್ ಯುವರ್ ಆ್ಯಟಿಟ್ಯೂಡ್ಸ್, ಯುವರ್ ಬಿಹೇವಿಯರ್ಸ್, ದ್ಯಾಟ್ ವಿಲ್ ಸ್ಪೆಲ್ ಔಟ್ ಯುವರ್ ಎಂಟೈರ್ ಪರ್ಸ್ನಾಲಿಟಿ. ಹಾಗೆ ನಿಮ್ಮ ಆ್ಯಟಿಟ್ಯೂಡ್ ಚೆನ್ನಾಗಿರಲಿ, ನಿಮ್ಮ ಭಾವನೆಗಳು, ನಿಮ್ಮ ವರ್ತನೆಗಳು, ನೀವು ಜನರಲ್ಲಿ ಹೇಗೆ ವರ್ತಿಸುತ್ತೀರಿ ಹೇಳುವುದರ ಆಧಾರದ ಮೇಲೆ ನಿಮ್ಮ ಶಿಕ್ಷಣ, ನಿಮ್ಮ ಸಂಸ್ಕಾರ ಏನಿದೆ ಹೇಳುವುದು ಜನರಿಗೆ ಗೊತ್ತಾಗ್ತದೆ. ಒಂದು ಮಾತನ್ನು ನಿಮಗೆ ಹೇಳಲೇಬೇಕು. ಅಂದರೆ ತಕ್ಕಡಿ ಸರಿ ಇದ್ದರೆ ವ್ಯಾಪಾರ, ದಂಪತಿಗಳು ಸರಿಯಾಗಿದ್ದರೆ ಸಂಸಾರ, ಶಿಕ್ಷಣ ಸರಿಯಾಗಿ ಇದ್ದರೆ ಸಂಸ್ಕಾರ. ಹಾಗಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆಯಿರಿ, ಒಳ್ಳೆಯ ಸಂಸ್ಕಾರ ನಿಮ್ಮದಾಗಲಿ, ಸುಮನಸರಾಗಿ ಒಳ್ಳೆಯ ಮನಸ್ಸುಳ್ಳವರಾಗಿ ನಿಮ್ಮ ಬದುಕು ಭವ್ಯವಾಗಲಿ. ನಿಮ್ಮ ಹೊಂಗನಸು, ನಿಮ್ಮ ಬಂಗಾರದಂತಹ ಜೀವನ ನಿಮ್ಮದಾಗಬೇಕು ಅಂತಂದರೆ ನೀವು ಸುವರ್ಣ ಪುಷ್ಪಕ್ಕೆ ಸುಗಂಧವನ್ನು ಸೇರಿಸಿದಂತೆ ಉತ್ತಮ ಜೀವನ ನಿಮ್ಮದಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ ಅಂತ ಹಾರೈಸ್ತೇನೆ. ಈ ಮೂಲಕ ಲೋಚನ ಈ ಕಾರ್ಯಕ್ರಮದ ಈ ಸಂದೇಶ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹಾಯ ಆಗಲಿ, ಅದು ಎಲ್ಲೋ ಒಂದು ಕಡೆ ನಿಮಗೆ ದಾರಿದೀಪವಾಗಲಿ. ಎವ್ರಿ ಡೇ ಮೇಕ್ ಯುವರ್ ಹ್ಯಾಪಿಯೆಸ್ಟ್ ಡೇ. ಬಿ ಹ್ಯಾಪಿ. ಥ್ಯಾಂಕ್ ಯು.